ಇನ್ನು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ರಚನೆ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರುಷ್ ಕೂಡ ಮಾತನಾಡಿದ್ದಾರೆ. ಅಂದರೆ ಸತ್ಯಾಸತ್ಯತೆ ಏನಿದೆ ಅದು ಆಚೆ ಬರಬೇಕು ಅಂತ. ಧರ್ಮಸ್ಥಳ ಪ್ರಕರಣಗಳ ತನಿಖೆಗೆ SIT ರಚನೆ ವಿಚಾರವಾಗಿ ಮಾತನಾಡಿದರು. ಧರ್ಮಸ್ಥಳದಲ್ಲಿ ಹತ್ಯೆಗಳಾಗಿದೆ ಅಂತ ಸರ್ಕಾರ ಈಗ ತನಿಖೆಗೆ ಆದೇಶ ಕೊಟ್ಟಿದೆ. ಅನಾಮಧೇಯ ವ್ಯಕ್ತಿಯ ಹೇಳಿಕೆ ಆಧರಿಸಿ SIT ರಚನೆ ಆಗಿದೆ. ನಿಷ್ಪಕ್ಷಪಾತ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತ್ಯ ಏನಿದೆ ಅನ್ನೋದು ಹೊರಗಡೆ ಬರಬೇಕಾಗತ್ತೆ. ಯಾರನ್ನೋ ಸಿಕ್ಕಿಸುವ ಉದ್ದೇಶದ ತನಿಖೆ ಆಗಬಾರ್ದು. ಇದು ಧರ್ಮಸ್ಥಳ ಹಿಂದೂಗಳಿಗೆ ಅದು ಪವಿತ್ರ ಸ್ಥಳ. ಸೊ ಈ ರೀತಿಯಾಗಿ ಅಲ್ಲಿ ಘಟನೆ ಆಗಿದೆ ಅಂತ ಹೇಳಿದ್ರೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋದು. ರಾಜ್ಯ ಸರ್ಕಾರ ಏನು ಧರ್ಮಸ್ಥಳದಲ್ಲಿ ಹತ್ಯೆಗಳಾಗಿದೆ ಅಂತೇಳಿ ಒಂದು ನಿಮಿಷ ಅನಾಥರೈಸ್ ಅವನಿದ್ರೆ ಹೆಂಗೆ ತನಿಖೆ ಆಗ್ತದೆ? ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಈ ಉಜಿರೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಉಜಿರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಕೊಲೆಗಳಾಗಿದೆ, ನಾನೇ ಊತಾಕಿದ್ದೀನಿ ಭಾಳಷ್ಟು ನೂರಾರು ಸಾವಿರಾರು ಅಂತೇಳಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದರ ವಿಚಾರವಾಗಿ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. ಈಗಾಗಲೇ ಧರ್ಮಸ್ಥಳದ ವಕ್ತಾರರು ಈ SIT ರಚನೆಯನ್ನು ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಷ್ಪಕ್ಷಪಾತ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ, ಇದು ಭಾಳ ದಿನಗಳಿಂದ ಇದು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೊಂದು ತೆರೆ ಬೀಳಬೇಕಾಗಿದೆ. ಸತ್ಯ ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ, ಯಾವುದೇ ಪ್ರಿಜುಡಿಯಸ್ ಇಲ್ಲದೆ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತೇಳಿ ಮಾಡೋ ಅಂಥ ತನಿಖೆ ಆಗಬಾರ್ದು. ಸತ್ಯ ಏನಿದೆ ಅದು ಹೊರಬರಬೇಕು. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಭಾಳ ಪ್ರಮುಖವಾಗಿ ನಾವು ಇಡೀ